ಹೊರಗಿಂದ ಬಂದ ಕೂಡಲೇ ಎಲ್ಲಿ ಹೋಗಿದ್ರಿ? ಆ ನಾರಾಯಣ್ ಹುಡುಕಾಡಕ್ ಹೋಗಿದ್ನಿ. ಹೌದ್ರೆ ಬರ್ರಿ ನೀರ್ ತಗೋರಿ ಅಂತ ಕಾಲಿಗೆ ನೀರ್ ಹಾಕ್ತಿದ್ಲು. ನೀರ್ ಹಾಕಿ ಒಳಗೆ ಬರೆದ ಕೂಡಲೇ ಮತ್ತ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿದ್ಲು. ನಾರಾಯಣ್ ಹುಡುಕಾಡಕ್ ಹೋಗಿದ್ನ. ಹೌದ್ರೆ ಬರ್ರಿ ಟಾವಲ್ ತಗೋರಿ ಕಾಲ್ ಒರೆಸ್ಕೋರಿ ಅಂತ ನಿಂದ್ರಿಸಿ ಎಲ್ಲಿ ಹೋಗಿದ್ರಿ ಮತ್ತ ಕೇಳ್ತಿದ್ಲು. ನಾರಾಯಣ ಹುಡುಕಾಡಕ್ ಹೋಗಿದ್ನ. ಹೌದ್ರೆ ಬರ್ರಿ ಊಟ ಕೊಟ್ಟು ತಾಟ ಕೊಟ್ಟು ಕುಂಡ್ರಿಸಿ ಮತ್ತ ಎಲ್ಲಿ ಹೋಗಿದ್ರಿ ಅಂದ್ರಲ್ಲ ನಾರಾಯಣ್. ದಿವಸಕ್ಕೆ 1000 ಸಲ ಕೇಳ್ತಿದ್ಲಂತಕಿ. ಅವನು ಹೆಂಡತಿ ದಿವಸಕ್ಕೆ 1000 ಸಲ. ಯಾಕಂದ್ರ ಅವನ ಬೈಲೆ ನಾರಾಯಣ ನಾರಾಯಣ ನಾರಾಯಣ. ಯವ್ವ ನಿನ್ನ ಮಗುವಿಗೆ ಸಿಟ್ಟಿಲೆ ಹಾಲು ಕುಡಿಸಿದ್ರು ಹೊಟ್ಟೆ ತುಂಬುತ್ತದಾನೆ, ಪ್ರೀತಿಯಿಂದ ಹಾಲು ಕುಡಿಸಿದ್ರು ಹೊಟ್ಟೆ ತುಂಬುತ್ತದಾನೆ. ನೀ 2 ಗಜ್ಜು ಕುಂಡಿಸಿ ಹಾಲು ಕುಡಿಸೋದಕ್ಕ ಹೊಟ್ಟೆ ತುಂಬುತ್ತದ. ನೀ ಸಿಟ್ಟಿಲೆ ಹಾಲು ಕುಡಿಸಿದ್ರು ಹೊಟ್ಟೆ ತುಂಬುತ್ತದ, ಪ್ರೀತಿಲಿ ಹಾಲು ಕುಡಿಸಿದ್ರು ಹೊಟ್ಟೆ ತುಂಬುತ್ತದ. ಹಂಗ ಆ ಪರಮಾತ್ಮನನ್ನ ನೀನು ಸಿಟ್ಟಿಲೆ ನೆನೆಸಿದ್ರು ಅವನು ನಿನಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾನೆ. ನೀ ಪ್ರೀತಿಯಿಂದ ನೆನೆಸಿದ್ರು ಅವನು ನಿನಗೆ ಅಷ್ಟೇ ಆಶೀರ್ವಾದ ಮಾಡ್ತಾನೆ. ಮತ್ತೆ ಹಂಗಂತ ತಿಳ್ಕೊಂಡು ದಿವಸ ಬೈಕೋತ ಕೊಂಡಿರ್ಬೇಡ ದೇವರಿಗೆ. ಹೆಂಗಿದ್ರು ಸಿಟ್ಟಿಲೆ ಮಾಡಿದ್ರು ಬರ್ತಾನಂತ ಅಂದಾರಲ್ಲ ಅಂತ ತಿಳ್ಕೊಂಡು ಹಂಗೆ ಮಾಡಬೇಡ್ರಿ. ಅದರೊಳಗ ಪ್ರೀತಿಯಿಂದ ನೆನೆಸಿದ್ರೆ ಸುಖ ಇರ್ತದೆ. ಏನಿರ್ತದ? ಪ್ರೀತಿಯಿಂದ ನೆನೆಸಿದ್ರೆ ಸುಖ ಇರ್ತದೆ. ದ್ವೇಷದಿಂದ ನೆನೆಸಿದ್ರೆ ನೆನೆಸ್ತಿ ಆದ್ರೆ ಸುಖ ಇರಂಗಿಲ್ಲ. ಅದರೊಳಗ ಪ್ರೀತಿಯೊಳಗ ಸುಖ ಇರ್ತದ. ಹಂಗ ಫಸ್ಟಿಗೆ ಪ್ರತ್ಯಕ್ಷ ಯಾರಿಗಂತಂದ್ರೆ ಆ ಪ್ರಹ್ಲಾದನಕ್ಕಿಂತಲೂ ಮೊದಲು ಹಿರಣ್ಯಕಶ್ಯಪಗೆ ಬೆಟ್ಟಾದ. ಹಿರಣ್ಯಕಶ್ಯಪಗೆ ಬೆಟ್ಟಾದ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ, ನಂಬಿಯೋ ನಂಬದ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು. ಅವಂತಿದ್ದ ಇವು ಬರೀ ಹರಿನಾಮ ಸ್ಮರಣೆ ಮಾಡ್ತಿದ್ದಲ್ಲ. ಹೇಳ್ತಿದ್ದವ ಮಗನಿಗೆ, ಹರಿನ ನೆನೆಸಬೇಡ, ನಾರಾಯಣನ ನೆನೆಸಬೇಡ, ನನ್ನ ನೆನೆಸು ಅಂತಂದ್ರು ಕೇಳ್ತಿದ್ದಿಲ್ಲ ಅವ. ಒಟ್ಟ ನಾರಾಯಣ ನಾರಾಯಣ. ದಿನದ 24 ತಾಸು ಪ್ರಹ್ಲಾದ ನಾರಾಯಣ ಅಂತಿದ್ದ. ಅವ್ ಹೇಳ್ದ ಅಲ್ಲಿರ್ತಕ್ಕಂಥವ್ರಿಗೆ ಆರ್ಡರ್ ಮಾಡಿದ, ಇವನ್ನೇನ್ ಮಾಡ್ರಿ ಅಂತಂದ್ರೆ ಆನೆಯ ಕಾಲಿನಿಂದ ತುಳಿಸಿ ಕೊಂದು ಬಿಡ್ರಿ. ಇವನ್ನ ಏನ್ ಮಾಡ್ರಿ? ಮಗನ್ನ, ಸ್ವಂತ ಮಗನ್ನ. ನೋಡ್ರಿ ದ್ವೇಷ ಎಂಥದ್ದು. ನಿಮ್ಗೆ ಹೇಳ್ತೀನ್ರಿ, ದ್ವೇಷವನ್ನು ಕಟ್ಕೋಬೇಡ್ರಿ. ಮನಸ್ಸಿನ್ಯಾಗ ದ್ವೇಷವನ್ನು ಇಟ್ಟುಕೋಬೇಡ್ರಿ. ಯಾರ ಬಗ್ಗೆನೂ ಯಾರು ಇಟ್ಟುಕೋಬೇಡ್ರಿ. ನಾವು ಹೊಲದ ಬಗ್ಗೆ ಜಗಳಾಡ್ತೀವಿ. 1 ಎಕರೆದಾಗ ಒಂದು ಸಾಲ ಅವ್ನು ನನ್ನಲ್ಲಿ ಹೊಡೆದಾನ ಅಂತ ತಿಳ್ಕೊಂಡು ಪೊಲೀಸರನ್ನ ಕರೆಸ್ತೀರಿ, ಕೋರ್ಟಿಗೆ ಹೋಗ್ತೀರಿ, ವಕೀಲಿಗೆ ಭೇಟಿ ಆಗ್ತೀರಿ, ಅವನ ಮೇಲೆ ಕೇಸ್ ಮಾಡ್ತೀರಿ. ಎದರ ಸಲಹೆ? ಆ ಒಡ್ಡೇನತ್ಲ ಅದು ನನ್ನಲ್ಲಿ ಬರ್ತದೆ. ಆ ಒಡ್ಡತೈತೆ ಅದು ನನ್ನಲ್ಲಿ ಬರ್ತೈತೆ ನೀ ಅಂತಿ, ನಿನ್ನಲ್ಲಿ ಬರ್ತೈತೆ ನೀ ಅಂತಿ, ನೀವಿಬ್ರು ಹೋಗ್ಕಿರಿ, ನಾ ಮಾತ್ರ ಕಾಯಂ ಇಲ್ಲೇ ಇರ್ತನಂತದ ಅದು ಒಡ್ಡ. ಒಂದು ಸಾಲಿನ ಸಲಾಗೆ ನಮ್ಮ ರೈತರು ಏನ್ ಮಾಡ್ತಾರಂತಂದ್ರೆ ಕೋರ್ಟಿನೊಳಗೆ ಕೇಸ್ ಹಾಕ್ತಾರ. ಬರೇ ಒಂದು ಒಡ್ಡಿನ ಸಲುವಾಗಿ, ಒಂದು ತೆಂಗಿನ ಗಿಡದ ಸಲುವಾಗಿ, ಒಂದು ಸಾಲಿನ ಸಲುವಾಗಿ ನಾವು ವಿರೋಧ ಮಾಡಿ ಜಗಳಾಡಿ ಬಡದಾಡಿ ಕೋರ್ಟ್ನಾಗ ಕೇಸ್ ಮಾಡ್ತೀವಿ. ಏನು ವಕೀಲರನ್ನು ಪುಕ್ಷಟ್ಟಿ ಮಾಡ್ತಾರನ್ರಿ ಅವ್ರು? ನೀವು ಹಾಗಂದ್ರೆ 5,000 ರೂಪಾಯಿ ಕೊಡ್ಪಿ ಅಂತಾರ ಅವ್ರು. 5,000 ರೂಪಾಯಿ ಕೊಡಂತಾರ ಅವ್ರು. ಸಟ್ನ ಕೇಸ್ ಮುಗಿಸಂಗಿಲ್ಲ. ಯಾಕಂದ್ರ ನೀ ಸೋಲ್ಬೇಕು ಮೊದಲ. ನೀವಿಬ್ರು ಕೋರ್ಟಿಗೆ ಎಡ್ತಾಕಿ ಅಲ್ಲಿ ಕೂತು ರೊಕ್ಕ ಕೊಟ್ಟು ಮೊದಲು ನೀ ಹೈರಾಣ ಆಗ್ಬೇಕು, ಸೋಲ್ಬೇಕು. ಎಲ್ಲಿದ್ ಬಿಡೋ ಮರ ಸುಮ್ಮನೆ ಇಲ್ಲೇ ಮುಗಿಸ್ಕೊಂಡ್ರೆ ಪಾಡ್ ಅನ್ನುವಂಗ ಆಗ್ಬೇಕು. ಅಲ್ಲಿ ತನಕ ಬಿಡಂಗಿಲ್ಲ ಅವರು ಕೊನೆಗೆ. ಆದ್ರೂ ನಮ್ಮ ರೈತರ ದ್ವೇಷ ಹಿಂಗಿರ್ತದ, ಹಿಂಗ ಸಿಟ್ಟಿರ್ತದ. ಆ ಒಂದು ಸಾಲಿನ ಸಲಾಗಿ 1 ಎಕರೆ ಹೊಲ ಮಾರ್ತಾರ. ಕರೆ ಈ ಒಂದು ಸಾಲಿನ ಸಲಾಗಿ ನ್ಯಾಯ ಬಿಡೋದಿಲ್ಲ. ಶರಣರೇ, 1 ಎಕರೆ ಅಲ್ಲ, ಅರ್ಧ ಎಕರೆ ಅಲ್ಲ, 1 ಸಾಲಿನ ಸಲಾಗಿ ಈ ಜಗತ್ತಿನೊಳಗೆ ಎಷ್ಟೋ ಮಂದಿ ಕಡದಾಡಿ ಸತ್ತಾರ. ಎಷ್ಟೋ ಮಂದಿ ಕಡದಾಡಿ ಸತ್ತಾರ. ದ್ವೇಷ ಒಳ್ಳೆಯದಲ್ಲ. ದ್ವೇಷ ಒಳ್ಳೆಯದಲ್ಲ. ಅಣ್ಣ ತಮ್ಮ ದ್ವೇಷ ಮಾಡಬೇಡ್ರಿ. ಆಜು ಬಾಜು ಮನ್ಯಾಗ ಮಗ್ಗಲಿದ್ದ ಅವ್ರು ದ್ವೇಷ ಮಾಡಬೇಡ್ರಿ. ಯಾಕಂದ್ರೆ ದ್ವೇಷವನ್ನು ಕಟ್ಟುಕೊಂಡು ಜಗಳಾಡಿ ಮಾರಿ ಕಟ್ಟುಕೊಂಡು 2 ದಿವಸ ಇದ್ದು ಹೋಗವ್ರದಿಲ್ಲ. ನಾವಿಲ್ಲಿ 2 ದಿವಸ ಇರುವುದು ಅಷ್ಟೇ ಅದ. ಅದಕ್ಕೇನಂತಾರಂದ್ರ ದ್ವೇಷಾಗ್ನಿ ಅಂತಾರ ನೋಡ್ರಿ. ಅಗ್ನಿ ಅಂತದು ಏನು?
ದ್ವೇಷ ಅಂತಂದ್ರ ರೋಷ ಅಂತಂದ್ರ ಅದು ಅಗ್ನಿ ಇದ್ದಂಗ. ಅಗ್ನಿ ಅಂದ್ರ ಬೆಂಕಿ, ದ್ವೇಷಾಗ್ನಿ ಅಂದ್ರ ಬೆಂಕಿ. ಅದು ನಿಮಗೆ ಮತ್ತೆ ಹೇಳ್ತಾನೆ, ಆ ಬೆಂಕಿ ಎಲ್ಲಿರ್ತದ ಆ ಜಾಗ ಸುಡ್ತದಿಲ್ರಿ. ಅದೆಲ್ಲ ಎಲ್ಲಿ ಬೆಂಕಿ ಇರ್ತದಲ್ಲ ಅಲ್ಲೆಲ್ಲ ಸುಡ್ತದ. ಸುಟ್ಟೇನಪ್ಪಾ ಅಂತಂದ್ರ ಮನುಷ್ಯನನ್ನು ಕಲಾಸ ಮಾಡಿಬಿಡ್ತದ. ಹಂಗ ಮನುಷ್ಯ ಯಾವತ್ತು ದ್ವೇಷಾಗ್ನಿಯೊಳಗ ಇರಬಾರ್ದು. ನಾವೇನ್ ಮಾಡ್ಬೇಕಂದ್ರ ಎಲ್ಲರೂ ಒಂದಾಗಿರ್ಬೇಕು. ಹಂಗೇನಪ್ಪಾ ಅಂತಂದ್ರ ಪರಮಾತ್ಮನ ಧ್ಯಾನದೊಳಗೆ ನಾವು ಇದ್ದೀವಂತಂದ್ರ, ಅವ ಹಿರಣ್ಯಕಶ್ಯಪ ಏನ್ ಮಾಡಿದ ಅಂತಂದ್ರ ಪರಮಾತ್ಮನನ್ನು ನೆನೆಸಿ ಆಣಿ ಕಾಲಿಗೆ ತುಳ್ಸಾಕ ಮುಂದೆ ಬಂದರು. ಅವ ಹಿರಣ್ಯಕಶ್ಯಪ ಹೇಳಿದಾಗ ಅದು ಮಲ್ಕೋತದ ಪಾಪ. ಯಾವುದು? ಪ್ರಹ್ಲಾದ ಮಲ್ಕೋತಾನ, ಆಣಿ ಬಂದು ಹಿಂಗೆ ಹೆಜ್ಜೆ ಇಡುಗುಡ್ದನ ಏನಾಗ್ತದ ಅಂತಂದ್ರ ಆ ಆಣಿ ವಿಷ್ಣು ಪರಮಾತ್ಮ ಕಂಡಂಕ ಅಂತದ. ಅದೇನ್ ಮಾಡ್ತದಂದ್ರ ಅವನ ತುಳಂಗಿಲ್ಲ, ಕೊಳ್ಳಿಗೆ ಅವನಿಗೆ ಮಾಲಿ ಹಾಕಿ ಹೋಗ್ತದ. ಹಂಗ ಯಾರ ಪರಮಾತ್ಮನನ್ನು ನೆನೆಸ್ತಿರಲ್ಲ ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ. ಆ ರೀತಿಯೊಳಗ ಸಂತ ತುಕಾರಾಮ ಪಾಂಡುರಂಗನ ಧ್ಯಾನ ಏನು ಮಾಡ್ತಿದ್ದಲ್ಲ, ಏನು ಪಾಂಡುರಂಗನನ್ನು ನೆನೆಸ್ತಿದ್ದಲ್ಲ, ಅವನ ಮನೆಗೆ ಪ್ರತಿನಿತ್ಯ ಪ್ರತಿ ದಿವಸ ಏನು ಬೇಕ ಅದನ್ನು ಕೊಟ್ಟು ಹೋಗ್ತಿದ್ದ. ಯಾರು? ಸ್ವತಃ ಪಾಂಡುರಂಗ. ಯೋಗಕ್ಷೇಮವನ್ನು ನೋಡ್ತಾನೆ ಪಾಂಡುರಂಗ. ನಾವು ಏನು ಕೇಳ್ತೀವಲ್ಲ ಅದನ್ನು ಕೊಡ್ತಾನೆ ಪಾಂಡುರಂಗ. ಆದ್ರೆ ಅವನ ಮೇಲೆ ಭಕ್ತಿ ಇರಬೇಕು. ಭಕ್ತಿ ಇರಲಿಲ್ಲ ಅಂದ್ರ ಕೊಡಂಗಿಲ್ಲ ಪಾಂಡುರಂಗ. ಸಂತ ತುಕಾರಾಮ ಪಾಂಡುರಂಗನ ಮೇಲೆ ಎಷ್ಟು ಪ್ರೀತಿ ಇದ್ದ, ಎಷ್ಟು ಭಕ್ತಿ ಇದ್ದ ಅಂತಂದ್ರ ನಿಮ್ಗೆ ಗೊತ್ತಿರ್ಬೇಕು. ಅವ ತುಕಾರಾಮ ಯಾವತ್ತೂ ಪಾಂಡುರಂಗನ ಬಗ್ಗೆ ಅಭಂಗ ಬರಿತಿದ್ದ ಮರಾಠಿಯೊಳಗೆ. ಅದ್ರ ಜೊತೆಗೆ ಬದುಕಿನ ಬಗ್ಗೆ, ಮನುಷ್ಯ ಹೆಂಗ ಬದುಕಬೇಕು, ಹೆಂಗ ನಾಮಸ್ಮರಣೆ ಮಾಡ್ಬೇಕಂತ ತಿಳ್ಕೊಂಡ ಈ 12ನೇ ಶತಮಾನದ ಶರಣರು ಏನು ವಚನ ಬರದಾರಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಹೆಂಗ ವಚನ ಬರದಾರಲ್ಲ ಕನ್ನಡದೊಳಗ, ಹಂಗ ಮಹಾರಾಷ್ಟ್ರದೊಳಗ ಸಂತರು ಪಾಂಡುರಂಗನ ಬಗ್ಗೆ ಅಭಂಗ ಬರದಾರ. ಅಭಂಗ. ಸಂತ ತುಕಾರಾಮ ಖಾಲಿ ಕುಂತ ಅಂತಂದ್ರೆ ಏನ್ ಮಾಡ್ತಿದ್ದ ಅಂತಂದ್ರ ಅಭಂಗ ಬರಿತಿದ್ದ ಮರಾಠಿಯೊಳಗ ಅಭಂಗ. ಈಗ ನಾನು ನಿನ್ನೆ ಹೇಳಿದ್ನಲ್ಲ ಒಂದು ಮಾತು, ಭಾಗ್ಯ ಉಷಳಲೆ ಆತ ಸಂತ ಸುಭಾಗ್ಯತಾ ಬೇಟಲೆ ಬಾಂಧ ನಾಚಿ ಗಾಂಟಿ ಪಾಯ ಕೂಟಿ ಅಟವಿತ ಅಂತ ಏನು ಬರಿತಿದ್ರಲ್ಲ, ಇದು ಅಭಂಗದಲ್ಲ. ಇಂಥವು ಸಾವಿರ ಅಭಂಗಗಳನ್ನು ಬರಿತಿದ್ದ. ಯಾರು? ಸಂತ ತುಕಾರಾಮ್. ಧ್ಯಾನ ಮಾಡ್ಕೋ ಅಂತ ಕೊಡಿರ್ತಿದ್ದ, ಮತ್ತ ಅಭಂಗ ಬರಿತಿದ್ದ. ಅವ ಏನು ಹಾಡ್ತಿದ್ದ, ಭಗವಂತನನ್ನೇನು ಹೊಗಳ್ತಿದ್ದ, ಅವನ ಬಗ್ಗೆ ಮಾತಾಡ್ತಿದ್ದ, ಅವುಗಳನ್ನ ಅಭಂಗ ರೂಪದೊಳಗೆ ಬರೆದು ಇಡ್ತಿದ್ದ. ಎಷ್ಟಂತಂದ್ರ ಅವು ಸಾಕಷ್ಟು ಅಭಂಗ ಆಗಿದ್ದು ಎಲ್ಲರಿಗೂ ಒಂದೊಂದು ಕೊಡ್ತಿದ್ದ. ಆ ಕೀರ್ತನ ಟೈಮ್ದೊಳಗ ಪಾಂಡುರಂಗನ ಕೀರ್ತನೆ ಮಾಡುವ ಸಂದರ್ಭದೊಳಗೆ ಎಲ್ಲರೂ ಹಾಡ್ತಿದ್ರು. ಪ್ರತಿಯೊಬ್ಬರ ಮಣಿಯೊಳಗ ತುಕಾರಾಮನ ಅಭಂಗ. ಪ್ರತಿಯೊಬ್ಬರ ಈಗ ಎಲ್ಲರ ಮಣಿಯೊಳಗ ಒಬ್ಬೊಬ್ಬರ ಮಣಿಯೊಳಗ ವಚನದ ಪುಸ್ತಕ ಇರ್ತಾರ ನೋಡ್ರಿ, ಶರಣರು ಬರೆದಿರ್ತಕ್ಕಂಥ ವಚನದ. ಮೊನ್ನೆ ಒಂದ್ ಹೇಳಿನಲ್ಲ, ಏನು? ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ ಒಡೆಯನ ಬೇಡುವೆ, ಒಡೆಯಂಗು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೀವ. ಹೆಂಗ ವಚನ ಬರದಾರಲ್ಲ ಶರಣರು, ಹಂಗ ಈ ತುಕಾರಾಮ ಅಭಂಗಗಳನ್ನು ಬರಿತಿದ್ದ. ಆ ಅಭಂಗಗಳನ್ನ ಪ್ರತಿಯೊಬ್ಬರ ಮಣಿಯೊಳಗ ಎಲ್ಲರೂ ಓದ್ತಿದ್ರು, ಎಲ್ಲರೂ ಹಾಡ್ತಿದ್ರು, ಎಲ್ಲರೂ ತುಕಾರಾಮನ ಅಭಂಗ ಹಾಡ್ತಿದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಆ ಊರಿನ ಶ್ರೇಷ್ಠ ಪುರೋಹಿತ ಬ್ರಾಹ್ಮಣ ಮನುಷ್ಯ ಯಾರು ಅಂತಂದ್ರ ಸುಲೇಮ ಅಂತ ತಿಳ್ಕೊಂಡು, ಬಹಳ ದೊಡ್ಡ ಬೆರಿಕಿದ್ದವ. ತುಕಾರಾಮ್ ಅಂದ್ರೆ ಒಟ್ಟು ಆಗಿ ಬರ್ತಿದ್ದಿಲ್ಲ ಅವಂಗ. ತುಕಾರಾಮ್ ಅಂದ್ರ ಒಟ್ಟು ಆಗಿ ಬರ್ತಿದ್ದಿಲ್ಲ. ಹೆಂಗಾರ ಮಾಡಿ ಅವನು ಊರು ಬಿಡಿಸ್ಬೇಕು, ಸಿದ್ಧಾರ್ಢನು ಊರು ಬಿಡಿಸ್ಬೇಕಂತ ಬಹಳ ಪ್ರಯತ್ನ ಮಾಡಿದಾರ್ರಿ ಅಲ್ಲಿರ್ತಕ್ಕಂಥ ಕೆಲವೊಂದು ಮಂದಿ. ಸಿದ್ಧಾರ್ಢ ಊರಾಗ ಹುಬ್ಬಳ್ಳಿಯಾಗಿದ್ದಂದ್ರೆ ನಮಗ್ಯಾರು ನಮಸ್ಕಾರ ಮಾಡಂಗಿಲ್ಲ, ನಮ್ಮ ಹತ್ತಕ್ಕೆ ಯಾರು ಬರಂಗಿಲ್ಲ, ಎಲ್ಲರೂ ಸಿದ್ಧಾರ್ಢನ ಹತ್ತಕ್ಕೆ ಹೋಗ್ತಾರಂತ ತಿಳ್ಕೊಂಡ ಸಿದ್ಧಾರ್ಢನ ಊರು ಬಿಡಿಸ್ಬೇಕಂತ ರಗಡ ಪ್ರಯತ್ನ ಮಾಡ್ಯಾರ. ಅಷ್ಟ ಅಲ್ರಿ, ಸಿದ್ಧಾರ್ಢ ಊರು ಬಿಡಲಾರಕ ಕೊಂದು ಬಿಡುನು ಅಂತ ಎಷ್ಟೋ ವಿಚಾರ ಮಾಡ್ಯಾರ. ಸಿದ್ಧಾರ್ಢನ ಹರ ಅನಿಸ್ಬಿಡುನು, ಸಿದ್ಧಾರ್ಢನ ಶಿವ ಅನುಮಾನಿಸ್ಬಿಡುನು, ಸಿದ್ಧಾರ್ಢನ ಕೊಂದು ಬಿಡುನು ಅಂತ ಸಿದ್ಧಾರ್ಢಗೆಟ್ಟು ವಿಷ ಹಾಕ್ಯಾರ. ಸಿದ್ಧಾರ್ಢನ ತಲೆ ಮ್ಯಾಗ ಬೆಂಕಿ ಇಟ್ಟು ಬೆಂಕಿ ಹಚ್ಚಾರ. ಆದ್ರೆ ಸಿದ್ಧಾರ್ಢ ಏನು ಸಾಯ್ತಾನೆ ಅಂದ್ರೆ ಶಿವ ಪರಮಾತ್ಮ ಯಾರಿಗೂ ಏನು ಮಾಡಲಿಲ್ಲ.
ಅಲ್ಲೇ ಇರ್ತಿದ್ದ ಸಿದ್ಧಾರೂಢ. ಹಂಗ ಸಂತ ತುಕಾರಾಮ ಅವಂಗ ಬರೆದ್ರ ಅವ ಎಲ್ಲರ ಕೀರ್ತನ ಮಾಡಕತ್ತಿದ್ರ. ಸಂತ ತುಕಾರಾಮ ದೇವ್ ಒಳಗ, ಸಂತ ತುಕಾರಾಮ ಆ ಊರೊಳಗ ಕೀರ್ತನ, ಪಾಂಡುರಂಗನ ಬಗ್ಗೆ ಕೀರ್ತನ ಮಾಡಕತ್ತಿದ್ರ ಸಾವಿರ ಸಾವಿರ ಮಂದಿ ಬಂದು ಕುಂಡಿರ್ತಿದ್ರಂತ್ರಿ ಸಂತ ತುಕಾರಾಮನ ಕೀರ್ತನ ಕೇಳ. ಪಾಂಡುರಂಗನ ಬಗ್ಗೆ ಹೇಳ್ತಿದ್ದ, ಪಾಂಡುರಂಗನ ಬಗ್ಗೆ, ಪರಮಾತ್ಮನ ಬಗ್ಗೆ ಹೇಳ್ತಿದ್ದ. ಸಂತ ತುಕಾರಾಮನ ಕೀರ್ತನ ಕೊಳ್ಳಾಗ ಮೃದಂಗ ಹಾಕೊಂಡ ಜೋರ ಬಾಯಿ ಮಾಡಿ ಪಾಂಡುರಂಗನ ಬಗ್ಗೆ ಕೀರ್ತನ ಹೇಳಕತ್ತಿದ್ರ ನಿಮಗೆ ಹೇಳ್ತೀನಿ ಸಾವಿರ ಸಾವಿರ ಮಂದಿ ಕೂಡ್ತಿದ್ರಂತ್ರಿ. ಮತ್ತು ಬಂದವ್ರಿಗೆಲ್ಲರೂ ಎಲ್ಲರಿಗೂ ದಾಸೋಹ, ಎಲ್ಲರಿಗೂ ಹೇಳ್ತಿದ್ದ ತಗೊಂಡು ಬರ್ರಿಯಪ್ಪ, ತಗೊಂಡು ಬರ್ರಿ, ಕಾಳ ಪ್ರಸಾದ ಮಾಡೋಣ. ಕಾಳ ಪ್ರಸಾದ ಅಂದ್ರೆ ಏನು? ನಿಮ್ ಮನ್ಯಾಗ ಏನ್ ಇರ್ತದ ಅದನ್ನ ತಗೊಂಡು ಬರ್ರಿ, ಚುನುಮರಿ ಇದ್ರು ಚುನುಮರಿನ ತಗೊಂಡು ಬರ್ರಿ. ಎಲ್ಲರೂ ಕೀರ್ತನ ಮುಗಿಸಿ, ಪಾಂಡುರಂಗನ ಧ್ಯಾನ ಮುಗಿಸಿ ಎಲ್ಲರೂ ಇಲ್ಲೇ ಪ್ರಸಾದ ಮಾಡಿ ಹೋಗೋಣಂತ ತಿಳ್ಕೊಂಡ ಎಲ್ಲರಿಗೂ ಹೇಳ್ತಿದ್ದ. ಬಂದವರೆಲ್ಲರೂ ಪ್ರಸಾದ ಮಾಡಿಸ್ತಿದ್ರು. ಈಗ ನೀವು ಮಾಡಿಸ್ತಿರಲ್ಲ, ನಿನ್ನೊಬ್ರು ಪ್ರಸಾದ ಇತ್ತು, ಮೊನ್ನೊಬ್ರು ಪ್ರಸಾದ ಇತ್ತು, ದಿವಸ ಒಂದೊಂದು ದಿನ ಪ್ರಸಾದ ಇರ್ತತ್ ನೋಡ್ರಿ. ನಿಮ್ಗೆ ಹೇಳ್ತೀನಿ ಅವ್ವ, ಇಂಥ ಜಾಗದಾಗ ಏನು ಪ್ರಸಾದ ಮಾಡಿರ್ತೀರಲ್ಲ ಅವರ ಪುಣ್ಯ ಎಂಥದ್ದಂತಂದ್ರೆ ಅದು ಆ ಪುಣ್ಯದ ಗಂಟ ಪರಮಾತ್ಮನಿಗೂ ಎತ್ತಕ್ಕಾಗಂಗಿಲ್ಲ ಅಂತ. ಅದು ಇಲ್ಲಿ ದಾಸೋಹ ಮಾಡಿಸಿದ್ರ. ಯಾಕಂತಂದ್ರ ಇಲ್ಲಿ ದಾಸೋಹ ಮಾಡಿಸೋದ್ರೊಳಗೆ ಬಹಳ ದೊಡ್ಡ ಶಕ್ತಿ ಅದ, ಬಹಳ ದೊಡ್ಡ ಶಕ್ತಿ ಅದ.